ವೆಲ್, ಕಾವೇರಿ ವಿಚಾರ ಏನಾಯ್ತು ಅಂತ ಹಾಡುಗಳಲ್ಲಿ ಕೇಳಿದ್ವಿ. ದಶಕಗಳಿಂದನೂ ಕೂಡ ಈ ವಿಚಾರ ವಿವಾದವಾಗೇ ಇದೆ ಅನ್ನೋದು ಸದ್ಯದ ಸಮಾಚಾರ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಕಾವೇರಿ ನಮ್ಮ ಜೀವನದಿ ಜೀವನಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾವೇರಿ ಅಂತ ಹೇಳಿದ ತಕ್ಷಣ ನಮಗೆ ವಿವಾದವೇ ನೆನಪಾಗುತ್ತೆ. ಅದೊಂದು ವಿಷಾದಕರ ಸಂಗತಿಯಾಗಿದೆ. ಅದರಲ್ಲೂ ತಮಿಳುನಾಡು, ಅಫ್ಕೋರ್ಸ್ ಇದರಲ್ಲಿ ಕೇರಳ ಮತ್ತು ಪುದುಚೇರಿಯ ಪಾಲು ಕೂಡ ಇದೆ. ಆದರೆ ಮೇನ್ ಡಿಸ್ಪ್ಯೂಟ್ ಇರುವಂಥದ್ದು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ. ಈ ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಾಗೆ ಸಿನಿಮಾಗಳು ಬಂದ್ವು, ಬಹಳಷ್ಟು ತಜ್ಞರು ಬಂದರು, ಪ್ರಾಜ್ಞರು ಬಂದರು, ಬಹಳಷ್ಟು ಮುಖ್ಯಮಂತ್ರಿಗಳು ಕೂಡ ಹೋದರು. ಇನ್ನೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಅಂತ ಹೇಳಿದ್ರೆ ಇದು ಇಂಟೆನ್ಷನಲ್ ಡಿಸ್ಕಷನ್ನ. ಈ ಸಮಸ್ಯೆ ಜ್ವಲಂತವಾಗಿರಬೇಕು ಅಂತ ರಾಜಕಾರಣಿಗಳ ಮನಸ್ಸೇನಾದರೂ ಇದೆಯಾ? ಈ ಮೂಲಕ ಹೋರಾಟ ಮಾಡ್ತೀವಿ ಅಂತ ಹೇಳೋದು, ಮತಗಳನ್ನ ಪೀಕೋದು, ಹಂಗೇನಾದ್ರೂ ಆಗ್ತಾ ಇದೆಯಾ ಅನ್ನುವ ವಿಚಾರ ಕೂಡ ಒಂದ್ ಕಡೆ ಇದ್ರೆ, ಈಗ ಸದ್ಯಕ್ಕೆ ಕರ್ನಾಟಕ ಬಂದ್ ಆಗ್ತಾ ಇದೆ ರೀ ಕಾವೇರಿಗೋಸ್ಕರ. ಹಾಗಾಗಿ ಯಾರೆಲ್ಲ ಇದಕ್ಕೆ ಸಹಮತ ವ್ಯಕ್ತಪಡಿಸ್ತಾ ಇದ್ದಾರೆ, ವ್ಯಕ್ತಪಡಿಸ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರಾ ಇಲ್ವಾ, ಎಲ್ಲಿದ್ದೀರಾ ಅಲ್ಲಿದ್ದೀರಾ, ಪ್ರೊಟೆಸ್ಟ್ ಯಾರು ಬರ್ತಾರೆ, ಹೀಗೆ ಈ ಎಲ್ಲ ಪ್ರಶ್ನೆಗಳನ್ನ ಬದಿಗೊತ್ತಿ ಇದರ ಸೂಕ್ಷ್ಮ ವಿಚಾರ ಏನಿದೆ ಅನ್ನೋದನ್ನ ತಿಳಿಯೋಕೆ ನೀವು ಮುಂದಾಗೋಣ. ಎಸ್, ಗೆಟ್ ರೆಡಿ ನಾವ್. ಎಸ್, ಬಂದ್ ಬಂದ್ ಬಂದ್. ಕರ್ನಾಟಕ ಬಂದ್ ಯಾವತ್ತು? ಇದೇ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಸಂಪೂರ್ಣ ಸ್ತಬ್ಧವಾಗಲಿದೆ. ಬೆಳಿಗ್ಗೆ 6ರಿಂದ ಸಂಜೆಯ 6ರವರೆಗೆ ಬಹಳ ಇಂಪಾರ್ಟೆಂಟ್ ಮ್ಯಾಟ್ರ್ ಇದು. ಅಖಂಡ ಕರ್ನಾಟಕವೇ ಆ ದಿನ ಬಂದ್ ಆಗಲಿದೆ. ಕಾವೇರಿ ನೀರಿಗಾಗಿ ಕನ್ನಡಿಗರ ಕೂಗು ಮೊಳಗ್ತಾ ಇದೆ. ಅಕ್ಷರಶಃ ಸಂಪೂರ್ಣ ಸ್ತಬ್ಧವಾಗಲಿದೆ ನಮ್ಮ ಹೆಮ್ಮೆಯ ಕರ್ನಾಟಕ. ತಮಿಳುನಾಡು ಜಲ ಕಿರಿಕಿಗೆ, ನೀರಿನ ಕಿರಿಕಿಗೆ ಕನ್ನಡಿಗರು ಬಂದ್ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ. DKC ಏನಾದ್ರೂ ನೀರು ಬಿಟ್ರೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ. ಎಸ್, ದಿಸ್ ಇಸ್ ದ ಪಾಯಿಂಟ್. DK ಶಿವಕುಮಾರ್ಗೆ ಹೋರಾಟಗಾರರ ನೇರ ಎಚ್ಚರಿಕೆ. ಇದು ಪ್ರತಿ ಬಾರಿ ಕೂಡ ಈ ವಿಚಾರವನ್ನು ಕೇಳಿರ್ತೀರಿ ಅಲ್ವಾ, ಈ ಪ್ರತಿಭಟನೆಯನ್ನು ಕೇಳಿರ್ತೀರಿ, ಹೋರಾಟವನ್ನು ಕೇಳಿರ್ತೀರಿ. ಈ ವಿವಾದದಿಂದಲೇ, ಈ ಇಶ್ಯೂನಿಂದಲೇ ಎಷ್ಟೋ ಹೋರಾಟಗಾರರು ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ, ಎಷ್ಟೋ ಸಂಘಟನೆಗಳಿದ್ದಾವೆ ಅಂತ ನಮಗೆ ಗೊತ್ತಾಗುತ್ತೆ. ಬಹಳಷ್ಟು ಜನ ಎಲ್ಲಾದ್ರೂ ಮರೆಮಾಚಾಗಿದ್ರೆ, ಮರ್ತೋಗಿದ್ರೆ ಅವ್ರು ಈ ಸಂದರ್ಭದಲ್ಲಿ ನಮ್ಗೆ ನೆನಪಾಗ್ತಾರೆ. ಕಾರಣ ಈ ಪ್ರೊಟೆಸ್ಟ್ಗಳ ಮೂಲಕ, ಈ ಎಚ್ಚರಿಕೆಗಳ ಮೂಲಕ, ಈ ಹೋರಾಟಗಳ ಮೂಲಕ, ಒಂದಿಷ್ಟು ಹಾರಾಟಗಳ ಮೂಲಕ, ಕೂಗಾಟಗಳ ಮೂಲಕ. ಆದ್ರೆ ಏನ್ರಿ, ಏನಾಗಿದೆ? ಸೊ ವಾಟ್ ವಾಸ್ ಹ್ಯಾಪನ್ಡ್? ಈಗಾದ್ರೂ ವಿಭಿನ್ನವಾಗಿ ಏನಾದ್ರೂ ಮಾಡ್ತಾರೆ? ಈ ನಿಜಕ್ಕೂ ಈ ಸಮಸ್ಯೆ ಇಷ್ಟು ಜ್ವಲಂತವಾಗ್ಲಿಕ್ಕೆ ಕಾರಣ ಏನಾಯ್ತು, ಯಾಕಾಯ್ತು? ಇಷ್ಟೆಲ್ಲ ಟ್ರಿಬ್ಯುನಲ್ ಇದ್ರೂ ಕೂಡ, ಬೇರೆ ಬೇರೆ ರಾಜ್ಯದವರ ಜೊತೆ ಒಳ್ಳೊಳ್ಳೆ ಸೌಹಾರ್ದತೆ ಇದ್ರೂ ಕೂಡ ಈ ವಿಚಾರ ಯಾಕ್ರಿ ಬಗೆಹರಿತಾ ಇಲ್ಲ? ನಮಗೆ ಕುಡಿಯೋಕೆ ನೀರಿಲ್ಲ, ನಿಮಗೆ ನೀರು ಬಿಟ್ಬಿಡ್ಬೇಕಾ ಅನ್ನುವ ಒಂದು ವಿಚಾರ ಅಲ್ವಾ? ಎಸ್, ಇದರ ನಡುವೆ ನಾವು ಆಗಸ್ಟ್ 13ರಂದು ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಗಮನ ಹಾಕೋಣ. ವೈ? ಬಿಕಾಸ್ ಕರ್ನಾಟಕ ಬಂದ್ ಆಗ್ತಾ ಇದೆ. ಇದೇ ಆಗಸ್ಟ್ 13ರಂದು ಬಸ್ ಬರಲ್ಲ, ಆಟೋ ಇರಲ್ಲ, ಖಾಸಗಿ ಬಸ್ ಅಂತೂ ಇಲ್ಲವೇ ಇಲ್ಲ. ಹಾಲು ತರಕಾರಿ ಸಿಗುತ್ತೆ ಎಂದಿನಂತೆ, ನಿಮಗೆ ಪೇಪರು ಬರುತ್ತೆ, ಟಿವಿಗಳು ಆನ್ ಆಗಿರುತ್ತವೆ. ಪೇಪರ್ ಓದ್ಕೊಳ್ಳಿ, ಚಹಾ ಕುಡಿದು ಮನೇಲಿ ಇದ್ಬಿಡಿ, ಹಾಗೆ ನಮ್ಮ ಟಿವಿ ನೋಡ್ತಾ ಇರಿ. ಯಾಕಂದ್ರೆ ಎಲ್ಲ ಅಪ್ಡೇಟ್ ನಿಮಗೆ ಕೊಡ್ತೀವಿ. ತಮಿಳುನಾಡು ವಿರುದ್ಧದ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕಾಗಿದೆ. ಇದನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ಕನ್ನಡ ಸಂಘಟನೆಗಳ ಮಹಾ ಹೋರಾಟಕ್ಕೆ ನಿಮ್ಮ ಅಶ್ವವೇಗ ಸಾಥ್ ಕೊಡ್ತಾ ಇದೆ, ಕೊಡಲೇಬೇಕು. ಅದನ್ನ ಹೆಮ್ಮೆಯಿಂದ ಹೇಳ್ತಾ ಇಲ್ಲ, ಅದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ. ದಟ್ ಈಸ್ ವಾಟ್ ಹ್ಯಾಪನಿಂಗ್. ನೋಡಿ, ಇನ್ಮುಂದಾದ್ರೂ ಏನಾದರೂ ಇದಕ್ಕೆ ಸಕಾರಾತ್ಮಕವಾದಂಥ ಸ್ಪಂದನೆ ಸಿಗಬಹುದಾ ನಮಗೆ? ಕಾರಣ ಏನು? ಎಷ್ಟೋ ಒಪ್ಪಂದಗಳು ಬಂದು ಹೋದ್ವು ಅಲ್ವಾ? ಆ ಎಲ್ಲ ಒಪ್ಪಂದಗಳು ಬಂದು ಹೋದ್ರೂ ಕೂಡ ಇನ್ನೂ ಕೂಡ ಈ ವಿಚಾರ ಚರ್ಚೆಯಲ್ಲೇ ಇದೆಯಲ್ಲ. ಯಾಕೆ? ಇಷ್ಟೆಲ್ಲ ಹೋರಾಟಗಾರರಿದ್ದಾರಲ್ಲ, ಇಷ್ಟೆಲ್ಲ ನಮ್ಮ ರಾಜ್ಯವನ್ನು ಆಳಿದಂಥ ನಾಯಕರಿದ್ರೂ ಕೂಡ ಈ ಇಶ್ಯೂ ಇನ್ನೂ ಇಶ್ಯೂ ಆಗೇ ಇದೆ. ಆದರೆ ಇನ್ನು ಮುಂದೆ ಹಾಗಾಗಬಾರ್ದು ಅಂತ ಹೇಳಿದ್ರೆ ನಮ್ಮ ಒಕ್ಕೊರಲ ಮನವಿ. ಈಗ ಏನೋ ಕರ್ನಾಟಕ ಸರ್ಕಾರದ ವತಿಯಿಂದ ವಾದವನ್ನು ಮಂಡಿಸಲಾಗಿದೆ, ನಾವು ನೀರು ಬಿಡೋಕೆ ರೆಡಿ ಇಲ್ಲ. ಕಾರಣ ಏನು? ಈಗ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿದ್ರೆ ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್ ಟು ಅಸ್? ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಎಷ್ಟು ನೀರಿದೆ ಅನ್ನೋದು ಬೇಕಲ್ಲ, ಕುಡಿಯೋಕೆ ನೀರಿಲ್ಲ. ನಿಮಗೆ ನಾವು ಆ ಬೆಳೆ ಬೆಳೆಯೋಕೆ, ಈ ಬೆಳೆ ಬೆಳೆಯೋಕೆ ನಾವು ನೀರು ಕೊಡಬೇಕು ಅಂತ ಹೇಳಿದ್ರೆ, ಹೌದು, ಆಗಿನ ಪರಿಸ್ಥಿತಿ ಹೇಗಿತ್ತು, ಮೈಸೂರು ಸಂಸ್ಥಾನದಲ್ಲಿದ್ದಾಗ ಪರಿಸ್ಥಿತಿ ಹೇಗಿತ್ತು, ಮೆಡ್ರಾಸ್ ಪ್ರೆಸಿಡೆನ್ಸಿ ಅಂದರೆ ಆಗಿನ ತಮಿಳುನಾಡು ಅಂತಿದ್ದಾಗ ಒಪ್ಪಂದಗಳು ಬೇರೆ ಆಗಿದ್ವು. ಆದರೆ 1974ಕ್ಕೆ ಈ ಒಪ್ಪಂದ ಮುಗಿದ ನಂತರ, ತದನಂತರ
ಅಂದರೆ 1924ರಿಂದ 50 ವರ್ಷಗಳ ಕಾಲ ಆ ಒಪ್ಪಂದ ಒಂದು ನಿಗದಿಯಾಗಿತ್ತು. ಆದರೆ ಯಾವಾಗ ನಮ್ಮ ನ್ಯಾಯಯುತವಾದಂಥ ಪಾಲು ನಮಗೆ ಬೇಕು ಅಂತ ನಾವು ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ವು, ಆವಾಗಿಂದ ಈ ಇಶ್ಯೂ ಶುರುವಾಗಿದೆ. ಆದರೆ ಇಶ್ಯೂ ಆಗೇ ಇದೆ. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹೋರಾಟಗಾರರೆಲ್ಲ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ಕೇಳಿಸ್ಕೊಂಡು ಬರೋಣ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಮತ್ತು ಪ್ರವೀಣ್ ಶೆಟ್ಟಿ. ಎಸ್, ಲೆಟ್ಸ್ ಹಾವ್ ಅ ಲುಕ್. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗಲಿಲ್ಲ ಅಂತ ಹೇಳಿ ಭಾರಿ ಹೋರಾಟ. ಮುಂದಿನ ತಿಂಗಳು 13ನೇ ತಾರೀಕು, ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6:00 ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6:00 ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತಾರೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಮಗೆ ನ್ಯಾಯ ಸಿಗ್ಬೋದು ಅಂತ ಅನೇಕ ಜನ ಅನ್ಕೊಂಡಿದ್ರು. ಆದ್ರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಆ ಮೇಲ್ಮನವಿ ತೀರ್ಪು ಕೂಡ ಇದೇ ರೀತಿ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಯಾಕೆಂತಂದ್ರೆ ಇದನ್ನ ಸುಮಾರು 15-20 ವರ್ಷ ನೋಡ್ಕೊಂಡೇ ಬಂದಿದ್ದೀವಿ. ಯಾವುದೇ ಸಂದರ್ಭದಲ್ಲಿ ಕರ್ನಾಟಕವನ್ನ ಕಡೆಗಣಿಸಿಕೊಂಡೇ ಬಂದಿದ್ದೀವಿ. ನ್ಯಾಯಮೂರ್ತಿಗಳು ಅವ್ರಿಗೆ ಬಹಳ ದೊಡ್ಡದಾಗಿ ನಾವೆಲ್ಲ ಗೌರವ ಕೊಡ್ತೀವಿ. ಡೆಲ್ಲಿಲಿ ಕೂತ್ಕೊಂಡು ತಮಿಳುನಾಡು ಕೇಳಿದ್ರು ಅಂದ ತಕ್ಷಣ 4.5 TMC ನೀರು ಬಿಡಿ ಅಂತ ಹೇಳಿದವರು ಎಷ್ಟು ಮಟ್ಟಿಗೆ ಸರಿ. ವಾಸ್ತುಸ್ಥಿತಿಯನ್ನ ಅಲ್ಲಿ ಏನಿದೆ ಪರಿಸ್ಥಿತಿ ಅದನ್ನ ತಿಳ್ಕೊಳ್ಳೋದಕ್ಕೆ ಒಂದು ತಂಡ ಕಳಿಸಿ ಪೂರ್ಣ ಪರಿಶೀಲನೆ ಮಾಡಿ ಎಲ್ಲಾ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಿ ಒಂದು ತೀರ್ಮಾನ ಕೊಟ್ಟಿದ್ರೆ ನಾವು ಒಪ್ಪಿಕೊಳ್ತೀವಿ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ತೀರ್ಪು ಕೊಡೋದಕ್ಕೆ ನೀವು ಬೇಕಾ? ಹಾಗಾದ್ರೆ ಕರ್ನಾಟಕದ ಕನ್ನಡಿಗರು ಗುಲಾಮರ ಎಲ್ಲಿವರೆಗೂ ದಬ್ಬಾಳಿಸ್ತಾರೆ? ವಾಸ್ತವ ಸ್ಥಿತಿಯನ್ನ ಪರಿಶೀಲನೆ ಮಾಡದೇ ಅವೈಜ್ಞಾನಿಕವಾದಂತಹ ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ಕರ್ನಾಟಕದ ಎಲ್ಲ ಭಾಗಗಳು ಕೂಡ ಇವತ್ತು ರಚಿಸಿದ್ದಾರೆ. ನಾವೆಲ್ಲರೂ ಆತಂಕದಲ್ಲಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಕಾವೇರಿ ನೀರನ್ನ ಉಳಿಸ್ಕೋಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಹಾದಿಯನ್ನ ಹಿಡಿಯುವುದರ ಮುಖಾಂತರ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ನಿಲ್ಲಿಸುವಂತ ಕೆಲಸ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ಮಾಡದೇ ಇದ್ದ ಪಕ್ಷದಲ್ಲಿ 4ನೇ ತಾರೀಕು ಸರ್ವ ಸದಸ್ಯರ ಸಭೆಯನ್ನ ನೋಡಿ ಮಾನ್ಯ ನಾಯಕರಾದ ವಾಟಾಳ್ ದಿನಾಂಕವನ್ನ ಇನ್ನೇನು ಘೋಷಣೆ ಮಾಡ್ತಾರೆ. ಆ ಘೋಷಣೆ ಮಾಡುವಾಗ ನಾವು ಇಡೀ ಕರ್ನಾಟಕ ಸ್ಪರ್ಧ, ಇಲ್ಲಿ ನಮ್ಮ ಜೀವನ ನಮ್ಮ ಮುಖ್ಯ ಅಲ್ಲ, ಕಾವೇರಿ ನೀರು ಮುಖ್ಯ. ನೋಡಿ, ಎಲ್ಲ ಸಂಘಟನೆಗಳು ಕೂಡ ಇಲ್ಲಿ ಸಾಥ್ ಕೊಡ್ತಾ ಇದ್ದಾವೆ. ಅದು ಹೆಮ್ಮೆಯ ವಿಚಾರ. ಆದರೆ ಎಷ್ಟು ವರ್ಷಗಳಿಂದ ಬರೀ ಜೀವನ ಪೂರ್ತಿ ನಾವು ಹೋರಾಟನೇ ಮಾಡ್ಕೊಂಡಿರ್ಬೇಕಾ? ಹೋರಾಟ ಮಾಡೋದು ನಮ್ಮ ಜೀವನನ ಹೋರಾಟ ಚೆನ್ನಾಗಾಯ್ತ್ರಿ ಅಂತ ಬರೀ ಇದನ್ನ ಹೇಳ್ಕೊಳ್ಳೋಕೆ ನಾವಿದ್ದೀವ, ಅಥವಾ ಸೊಲ್ಯೂಷನ್ ಏನಾದರೂ ಸಿಗಬೇಕಾ ಅಲ್ವಾ? ಆ ನಿಟ್ಟಿನಲ್ಲಿ ನಾವು ಆ ಹೋರಾಟವನ್ನು ತೀವ್ರಗೊಳಿಸಬೇಕು ಅನ್ನುವ ಇಂಟೆನ್ಷನ್ನಿಂದ ಈ ಬಂದ್ ಮಾಡಲಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರ ಬೆಂಬಲ ಕೂಡ ಕರ್ನಾಟಕದಲ್ಲಿ, ಅದು ಬೀದರ್ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಪ್ರತಿಯೊಬ್ಬನಿಗೂ ಕೂಡ ಈ ಮೂಲಕ ಒಂದು ನಮ್ಮ ಯುನಿಟಿ ಏನು ಅಂತ ತೋರಿಸಬೇಕಾಗಿದೆ, ಆ ಶಕ್ತಿ ಆಗಬೇಕಾಗಿದೆ. ಯಾರು ದಕ್ಷಿಣ ಕರ್ನಾಟಕಕ್ಕೆ ಬರೋದೇ ಇಲ್ವಾ? ಕಾವೇರಿ ಅಂತ ಹೇಳಿದ ತಕ್ಷಣ ಬರೀ ಅಲ್ಲಿ ಒಂದು 3-4 ಡಿಸ್ಟ್ರಿಕ್ಟ್ಗಳು ಮಾತ್ರ ಸಾಕಾ? ಹಂಗಿಲ್ವಲ್ಲ. ಅದು ಈ ಒಂದು ಸಮಯ ನಮ್ಮೆಲ್ಲರ ಒಂದು ಒಗ್ಗಟ್ಟಿಗೆ ಅವಕಾಶವಾಗ್ತಾ ಇದೆ. ಆದರೆ ಇನ್ನು ಮುಂದಾದರೂ ನಾವು ಅಂದುಕೊಂಡಂತೆ ಹೌದು ನಾವು ನೀರು ಬಿಡಲ್ಲ ಅಂತ ಈಗ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಆದರೆ ಈ ಮುಂಚೆ ಕೂಡ ಹಂಗೆ ಹೇಳದಂಥವ್ರು ಬಹಳಷ್ಟು ಸಲ ಮಣಿದಿದ್ದನ್ನು ನಾವು ನೋಡ್ಬೋದು ಅಲ್ವಾ? ರಾತ್ರೋರಾತ್ರಿ ನೀರು ಬಿಟ್ಬಿಟ್ರಪ್ಪ, ನಾವು ಹೋರಾಟ ಮಾಡಿದ್ವಿ ಅಂಥೇಳಿ ಹೋರಾಟ ಮಾಡಿದರೂ ಕೂಡ ಫಲಿಸಲಿಲ್ಲ ಅನ್ನೋದನ್ನು ನೀವು ಕೇಳಿದ್ದೀರಿ. ಆದರೆ ಈಗ DK ಶಿವಕುಮಾರ್ ಎಷ್ಟರ ಮಟ್ಟಿಗೆ ಈ ಒಂದು ನಿರ್ಧಾರಕ್ಕೆ ಕಟಿಬದ್ಧವಾಗಿ ನಿಲ್ತಾರೆ, ಜನಮನ್ನಣೆನ ಗಳಿಸ್ತಾರೆ, ಎಲ್ಲ ಪಕ್ಷಗಳನ್ನು
ಒಗ್ಗೂಡಿಸ್ಕೊಂಡು ಯಾವ ರೀತಿ ಈ ಒಂದು ಹೋರಾಟ ಯಶಸ್ವಿ ಆಗುತ್ತೆ, ಎಲ್ಲ ಸಂಘಟನೆಗಳು ಎಲ್ಲ ಈ ರಾಜಕೀಯ ಪಕ್ಷ ಅಂತಿಲ್ಲ, ನಿಷ್ಪಕ್ಷಪಾತವಾಗಿ ಈ ವಿಚಾರಕ್ಕೆ ಎಷ್ಟು ಮನ್ನಣೆ ಕೊಡ್ತಾರೆ, ಒತ್ತು ಕೊಡ್ತಾರೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ. ಎಸ್, ಹಾಗಾದರೆ ಇದೇ ಆಗಸ್ಟ್ 13ಕ್ಕೆ ಬಂದ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಏನು ಇರುತ್ತೆ ಏನಿರಲ್ಲ, ಹೌದಲ್ಲ, ಗಮನಿಸ್ಲೇಬೇಕಲ್ಲ. ಎಸ್, ನೋಡ್ತಾ ಹೋಗೋಣ ಏನೇನಿರುತ್ತೆ. ವೆಲ್, ಏನಿರಲ್ಲ ಫಸ್ಟ್ ನೋಡ್ಕೊಂಬರೋಣ. BMTC ಬಸ್ ಇರಲ್ಲ, KSRTC ಬಸ್ ಇರಲ್ಲ, ಮಾಲ್ಗಳಿರಲ್ಲ, ಮಲ್ಟಿಪ್ಲೆಕ್ಸ್ ಸಿನಿಮಾ ಥಿಯೇಟರ್ಗಳ ಪ್ರದರ್ಶನಗಳು ಅಥವಾ ಅದರ ಸೇವೆ ನಿಮಗಿಲ್ಲ. ಇನ್ನು ಗೂಡ್ಸ್ ವಾಹನ ಸೇವೆ, ಖಾಸಗಿ ಸಾರಿಗೆ, ಓಲಾ, ಊಬರ್ ಅವರು ಕೂಡ ಇಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ಬಂದ್ಗೆ. ಹಾಗಾಗಿ ಈ ಸೇವೆ ಅವತ್ತು ನಮ್ಮ ಜನರಿಗೆ ಇರಲ್ಲ. ಬೀದಿ ಬದಿ ವ್ಯಾಪಾರ, APMC ಮಾರುಕಟ್ಟೆ, ಹೋಟೆಲ್, ರೆಸ್ಟೋರೆಂಟ್ ಇರೋದಿಲ್ಲ. ಬಹಳ ಬಹಳ ಎಚ್ಚರಿಕೆಯಿಂದ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಡೇನ. ಎಸ್, ಸರ್ಕಾರಿ ಶಾಲೆ, ಕಾಲೇಜು, ಆಸ್ಪತ್ರೆ, ಆಂಬ್ಯುಲೆನ್ಸ್ ಸೇವೆ ಇದು ಏನಿರುತ್ತೆ ಅನ್ನೋದ್ರಲ್ಲಿ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸರ್ಕಾರಿ ಶಾಲಾ ಕಾಲೇಜು, ಆಸ್ಪತ್ರೆ, ಆಂಬ್ಯುಲೆನ್ಸ್ ಸೇವೆ ಖಂಡಿತವಾಗ್ಲೂ ಇರುತ್ತೆ, ಇರಲೇಬೇಕು. ಹಾಗಾಗಿ ಇದೆಲ್ಲ ಎಸೆನ್ಷಿಯಲ್ ಸರ್ವಿಸಸ್ ಅಲ್ವೇ, ಹಾಗಾಗಿ ಬಂದಿದ್ರೂ ಕೂಡ ಈ ಸೇವೆಗಳಿಗೆ ಬಂದಿರಲ್ಲ. ತುರ್ತು ಸೇವೆಗಳಂದರೆ ಬೆಂಗಳೂರು ಮೆಟ್ರೋ ರೈಲು ಇರುತ್ತೆ. ಓಕೆ, ಕರ್ನಾಟಕ ಬಂದಿದ್ದು ಹಾಲು ತರಕಾರಿ ಮಾರಾಟ, ದಿನಪತ್ರಿಕೆಗಳು, ಟಿವಿಗಳು ನೀವು ನೋಡ್ಬೋದು. ಓಕೆ, ಹಾಲು ತರಕಾರಿ ಮಾರಾಟ ಇದ್ದೇ ಇರುತ್ತೆ. ಫೈನ್. ಎಸ್, ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. ಓಕೆ, ಗೆಟ್ ದ ಪಾಯಿಂಟ್. ಒಂದು ಆದರೂ ನಾವು ಒಂದು ಸ್ವಲ್ಪ ಯೋಚನೆ ಮಾಡೋಣ. ಈ ಮೂಲಕ ನೀರಿನ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಲೇಬೇಕು. ಇತ್ತೀಚೆಗೆ ನೋಡ್ತಾ ಇದ್ದೀರಲ್ಲ ನೀವು, ನೀರನ್ನು ಬಳಸ್ಕೊಂಡು ಪೈಪ್ ಇಟ್ಕೊಂಡು ಎಲ್ಲ ಕಾರ್ಗೀರೆಲ್ಲ ತೊಳೆಯೋದು ಮಾಡಿದರೆ 5,000 ರೂಪಾಯಿ ದಂಡ ಇದೆ. ಗೊತ್ತಿರಲಿ, ಅದು ಅಷ್ಟು ನೀರಿನ ಹಾಹಾಕಾರ ಇದೆ, ಅಭಾವ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಬಂದ್ ಮಾಡಿದಾಗ ಇದಕ್ಕೆ ನಿಮ್ಮ ಸಹಕಾರ ಇದ್ದರೆ ನೀರಿನ ಬೆಲೆ ಕೂಡ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ತಮಿಳ್ನಾಡಿಗೆ ಪಾಠ ಕಲಿಸೋದು ಅಥವಾ ನೆಕ್ಸ್ಟು CWRCಗೋ CWMAಗೋ ಆ ಒಂದು ಅಥಾರಿಟಿಗೆ ನಾವು ಏನು ಮೆಸೇಜ್ ಕೊಡಬೇಕೋ ಅದನ್ನು ಕೊಡೋಣ. ಎಸ್, ಈಗ ನೆಕ್ಸ್ಟು ನಮ್ಮ ನಾಯಕರುಗಳೆಲ್ಲ ಮಾತನಾಡಿದ್ದಾರೆ. ರಾಜಕೀಯ ನಾಯಕರು, BJP ರಾಜ್ಯಾಧ್ಯಕ್ಷರು BY ವಿಜೇಂದ್ರ, ಆಮೇಲೆ ನಾಡಿನ CM DK ಶಿವಕುಮಾರ್ ಮತ್ತು ಕೇಂದ್ರ ಸಚಿವ JDS ವರಿಷ್ಠ ನಾಯಕರು HD ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಅವ್ರ ಮಾತುಗಳನ್ನು ಈ ನಿಟ್ಟಿನಲ್ಲಿ ಕೇಳಿಸ್ಕೊಂಡು ಬರೋಣ ಬನ್ನಿ. ಸರ್ವಪಕ್ಷ ಸಭೆ ಕರೆದು ಕಪಟ ನಾಟಕ ಆಡುವಂತಹ ಪ್ರಶ್ನೆ ಮಾಡಬಾರ್ದು ಮುಖ್ಯಮಂತ್ರಿಗಳು. ಏನು ಸರ್ವಪಕ್ಷ ಸಭೆ ಕರೆದು ಚರ್ಚೆ ಮಾಡ್ತಾರೆ? ತಮಿಳುನಾಡು ಕೇಳೋ ಮುಂಚಿತವಾಗಿ 3.5 TMCನ ಜೂನಲ್ಲೇ ಬಿಟ್ಬಿಟ್ಟು ರೈತರುಗಳಿಗೆ, ಕಾವೇರಿ ಕೊಳದ ರೈತರು ನೀವು ಯಾರು ಕೂಡ ಬಿತ್ತನೆ ಮಾಡಬೇಡಿ, ಭೀಕರ ಬರ ಎದುರಿಸ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ ಕಥೆ ಹೇಳ್ಬಿಟ್ಟು ಆಯ್ತು, ಬರ ಇದೆ ಅಂತ ಪರಿಸ್ಥಿತಿ ಇದೆ ಅಂತೇಳಿ ಗೊತ್ತಿದ್ದು ಕೂಡ ಅದ್ರ ರೀತಿ ರಾಜ್ಯ ಸರ್ಕಾರದ ಏನ್ ತಯಾರಿದೆ ಗೊತ್ತಾಗಾದ್ರೆ? ಕೇವಲ ಬೆಂಗಳೂರಿನಲ್ಲಿ ಕುತ್ಕೊಂಡು AC ರೂಮಲ್ಲಿ ಕುತ್ಕೊಂಡು ಚರ್ಚೆ ಮಾಡಿಬಿಟ್ರೆ ರೈತರ ಸಮಸ್ಯೆ ಬಗೆಹರಿಯೋಕೆ ಸಾಧ್ಯನಾ? ಬೆಂಗಳೂರಲ್ಲಿ IAS ಆಫೀಸರ್ಸ್ಗಳ ಜೊತೆಲಿ AC ರೂಮಲ್ಲಿ ಕುತ್ಕೊಂಡು ಅಥವಾ ವಿಡಿಯೋ ಕಾನ್ಫರೆನ್ಸ್ ಮಾಡಿಬಿಟ್ರೆ ರೈತರು ನೋಡಿ ಇವತ್ತು ಏನ್ ಘಟನೆ ಆಗಿದೆ. ಇವತ್ತು ಇಲ್ಲಿ ಇಬ್ರು ದಂಪತಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರ್ ಜವಾಬ್ದಾರಿ ಹಾಗಾದ್ರೆ? ರೈತರಿಗೆ ಧೈರ್ಯ ಹೇಳ್ಬೇಕಾಗ್ತದೆ, ಸಮಸ್ಯೆಗೆ ಸ್ಪಂದನೆ ಮಾಡ್ಬೇಕಾಗ್ತದೆ. ತಿಂಗಳಲ್ಲಿ 10 ದಿನ ಡೆಲ್ಲಿಗೆ ಹೋಗಿ ಕುತ್ಕೊಂಡ್ರೆ ರೈತರ ಸಮಸ್ಯೆ ಯಾರು ಕೇಳ್ಬೇಕಾಗಾದ್ರೆ? ಹಾಗಾಗಿ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಮನೆಯ ಗೇಟನ್ನ ಕಾಯೋ ಬದಲಾಗಿ ಬೆಂಗಳೂರಿಗೆ ವಾಪಸ್ ಬಂದು ರಾಜ್ಯ ಪ್ರವಾಸ ಮಾಡಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೇವೆ. ಅವರು ಬಿಡಬೇಕು ಅಂತ ನಿನ್ನೆ ನಮ್ಮ ವಾದನ ರಿಜೆಕ್ಟ್ ಮಾಡಿದ್ದಾರೆ. ಮುಂದಕ್ಕೆ ಏನು ಮಾಡಬೇಕು ಅಂತ ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕರೆದಿದ್ದೇನೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಕರೆದಿದ್ದೇವೆ, ನಮ್ಮ ವಿರೋಧ ಪಕ್ಷದ ನಾಯಕರುಗಳನ್ನ ಕೂಡ ಕರೆದಿದ್ದೇವೆ. ಅವರೆಲ್ಲ ಬರ್ತಾರೆ, ಅವ್ರ ಸಲಹೆ ಕೂಡ ಕೇಳ್ತೀವಿ. ಲೀಗಲ್ ಟೀಮ್ ಹೇಳಿದ್ದೇವೆ. ಹಿಂದೆ ಇಂಥ ಸಂದರ್ಭದಲ್ಲಿ ಏನೇನು ಆಗಿದೆ ಅನ್ನೋದು ಕೂಡ ಅವರು ಕೂಡ ಎಕ್ಸಾಮಿನ್ ಮಾಡೋಕ್ಕೆ ಹೇಳಿದ್ದೇನೆ. ಅದಾದಮೇಲೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀವಿ. ಅಂಟಿಲ್ ನಾನು ನನ್ನ ಡೆಲ್ಲಿ ಲೀಗಲ್ ಟೀಮ್, ನಮ್ಮ ಅಡ್ವೊಕೇಟ್ ಜನರಲ್ ಅವರ ಸಲಹೆ ಮತ್ತು ನಮ್ಮ ಆಲ್ ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಮತ್ತು ಅಪೋಸಿಷನ್ ಲೀಡರ್ಸ್ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾನು ಯಾವ ತೀರ್ಮಾನನೂ ಮಾಡಿದ್ದೀನಿ. ಕೇಂದ್ರ ಸರ್ಕಾರದಲ್ಲಿ
ಮನವರಿಕೆ ಮಾಡಿಕೊಡ್ಬೇಕು. ತಮಿಳುನಾಡಿನ ಮುಖ್ಯಮಂತ್ರಿ ನಾಳೆ ಬರ್ತಾರೆ, ಅವ್ರಿಗೂ ಹೇಳಬೇಕಾಗುತ್ತೆ, ಇದರ ಒಂದು ಜಲಾಶಯ ನಿರ್ಮಾಣ ಮಾಡೋದ್ರಿಂದ ನಿಮಗೆ ಎಷ್ಟು ಅನುಕೂಲ ಇದೆ, ಇದೆಲ್ಲವನ್ನು ಅರಿತುಕೊಳ್ಳಿ. ರಾಜಕೀಯಕ್ಕೋಸ್ಕರವಾಗಿ ನಿಮ್ಮ ರಾಜಕೀಯ ಪಕ್ಷಗಳಲ್ಲಿ ಪ್ರತಿಷ್ಠೆಗೋಸ್ಕರವಾಗಿ ಇದನ್ನು ತಡೆದ್ರೆ ಅದರ ನಷ್ಟ ನಿಮಗೆ ಹೊರತು ಅಂತಕ್ಕಂಥದ್ದನ್ನು ನಮಗಲ್ಲ ಅಂತಕ್ಕಂಥದ್ದು ಹೇಳಬೇಕಾಗತ್ತೆ ನಾವು. ಇದು ಎರಡು ಸರ್ಕಾರಗಳು, ಎರಡು ರಾಜ್ಯಗಳು ಒಂದು ಸಾಧಕ ಬಾಧಕಗಳನ್ನು ನೋಡೇ ತೀರ್ಮಾನಕ್ಕೆ ಬರಬೇಕು. ಬರೀ ರಾಜಕೀಯಕ್ಕೋಸ್ಕರ ದುರುಪಯೋಗ ಪಡಿಸ್ಕೋಬಾರ್ದು ಇದನ್ನು. ಇಲ್ಲ, ಇದು ನೀರಿನ ಹಂಚಿಕೆ ವಿಷಯದಲ್ಲಿ ರಾಜ್ಯದ ಹಿತದೃಷ್ಟಿ, ರೈತರ ಹಿತದೃಷ್ಟಿಯಿಂದ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡೋದಷ್ಟೇ ಅಲ್ಲ, ನಮಗೆ ಇರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಮಾಹಿತಿಗಳನ್ನು ಸಂಗ್ರಹ ಮಾಡಿರ್ತೀವಿ. ಒಳ್ಳೆಯ ಸಲಹೆಯನ್ನು ಸರ್ಕಾರ ಕೊಡ್ತಕ್ಕಂಥದ್ದು ಪ್ರತಿಪಕ್ಷಗಳ ಕರ್ತವ್ಯವೂ ಇದೆ. ಓಕೆ, ಗಮನಿಸಿದ್ರಿ. ಮೂರೂ ಪಕ್ಷಗಳ ನಾಯಕರು ಜೊತೆಗೆ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, BJP ರಾಜ್ಯಾಧ್ಯಕ್ಷರು, ಇಲ್ಲೇ ಒಮ್ಮತ ಇದೆಯಾ ಅಂತ ನೋಡೋಣ. ಇಲ್ಲೆಲ್ಲೂ ಕೂಡ ಹೌದ್ರಿ ಬರ್ತೀವಿ ಕರೀತಾ ಇದ್ದಾರೆ ಅಂತ ಕ್ಯಾತೆ ತೆಗೆದೇ ಶುರು ಮಾಡ್ತಾರೆ. ಯಾಕೆ? ನಮ್ಮ ಸಮಸ್ಯೆ ಜ್ವಲಂತ ಸಮಸ್ಯೆ ಆಗಿದೆ, ಈ ಒಂದು ಕಿಡಿ ಯಾಕೆ ಜ್ವಾಲೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಓನ್ಲಿ ಬಿಕಾಸ್ ಆಫ್ ಪ್ಯೂರ್ ಪಾಲಿಟಿಕ್ಸ್. ಕಾಳಜಿಯನ್ನು ಮರೆತು ಇಚ್ಛಾಶಕ್ತಿಯ ಕೊರತೆಯಿಂದನೇ ಈ ಒಂದು ಸಮಸ್ಯೆ ಉಲ್ಬಣ ಆಗಿದೆ. ಅದರಲ್ಲಿ ಯಾವ ಅನುಮಾನ ಇಲ್ಲ ಅನ್ನೋದಕ್ಕೆ ಮೂವರ ಸ್ಟೇಟ್ಮೆಂಟ್ಸ್ಗಳೇ ಸಾಕ್ಷಿ ಅಲ್ವಾ? ಇದು ಯಾಕೆ ನಾಟಕ ಆಡ್ತೀರಿ ಅನ್ನೋದು. ಹೌದ್ರಿ ಬರ್ತೀವಿ, ನೀರಿಗೋಸ್ಕರ ನಾವೆಲ್ಲ ಮರೆತು ಬರ್ತೀವಿ ಅಂತ ನಾವು ಕರೆದಿದ್ದೀವಿ ಈಗ ಎಲ್ಲ ಪಕ್ಷಗಳ ನಾಯಕರನ್ನ ಅಲ್ವಾ? ಅದಕ್ಕೆ ಏನೇನು ಉತ್ತರ ಬಂದು ನೋಡೋಣ. ಒಟ್ಟಿನಲ್ಲಿ ಬಂದು ಯಶಸ್ವಿ ಆಗಲಿ. ಅದಕ್ಕೆ ನಮ್ಮ ಪಾತ್ರ ಏನು, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ಅದಕ್ಕೆ ನಾವು ಗಮನ ಹಾಕ್ತಾ ಹೋಗೋಣ. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಅಕ್ಷರಶಃ ಬಣ ಬಣ ಅಂತ ಇದೆ. ಏನು? ಕೃಷ್ಣರಾಜಸಾಗರ ಕಾವೇರಿ ಜಲಾನಯನ ಪ್ರದೇಶ ಡ್ಯಾಮ್ ಅಕ್ಷರಶಃ ರಣರಣ ಅಂತಿದೆ. ಖಾಲಿ ಖಾಲಿ KRS ಆದರೂ ಕೂಡ ನೀರು ಹರಿಸ್ಬೇಕಂತೆ. ಹೌ ಫೇರ್ ಇಟ್ ಈಸ್. ಮಂಡ್ಯದ ಬೆಳೆಗೂ ನೀರಿಲ್ಲ, ಬೆಂಗಳೂರಿಗಂತೂ ಕೇಳೋದೇ ಬೇಡ, ಅಭಾವ. KRS ನಿಂದ ಯಾವ ಜಿಲ್ಲೆಗೆ ಎಷ್ಟು ನೀರು ಹೋಗುತ್ತೆ ಅದರ ಬಗ್ಗೆ ಡೀಟೇಲ್ಸ್ ನಾವು ನಿಮ್ಗೆ ಕೊಡ್ತಾ ಇದೀವಿ. ದಕ್ಷಿಣ ಕರ್ನಾಟಕಕ್ಕೆ KRS ಡ್ಯಾಮ್ ಅನ್ನೋದು ಅಕ್ಷರಶಃ ಜೀವನಾಡಿ. ಲಿಟ್ರಲಿ ಇಟ್ ಈಸ್ ಜೀವನಾಡಿ. KRS ಬತ್ತಿದ್ರೆ ಹಲವು ಜಿಲ್ಲೆ ಬಾಯಾರುತ್ತವೆ, ಒಣಗಿ ಹೋಗ್ತವೆ. ಕಳೆದ 1 ತಿಂಗಳಿಂದ ಅಕ್ಷರಶಃ ನಮ್ಮ ರೈತರು ಹೋರಾಟ ಮಾಡಿದ್ದನ್ನ ನಮ್ಮ ಕಣ್ಣು ಮುಂದೆನೇ ಇದೆ ಆ ಚಿತ್ರಣ. ಕಬ್ಬು, ತೆಂಗು, ಇತರೆ ಬೆಳೆ ಉಳಿಸೋಕೆ ನೀರು ಕೇಳಿದ್ರು, ಅದನ್ನು ಕೂಡ ಕೊಡೋಕೆ ಡ್ಯಾಮ್ ಇಲ್ಲ ರೀ. ನಾವು ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೂ ಕೂಡ ಮಾತನಾಡಿದ್ವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ನಿಟ್ಟುಸಿರು ಬಿಟ್ಟ ಬೆನ್ನಲ್ಲೇ ಈಗ ಮತ್ತೊಂದು ಪ್ರವಾಹ ಭೂತ ಬಂದೆರಗ್ದಂಗಿದೆ. ಯಾವುದಕ್ಕೂ ಇಲ್ಲ, ಬೆಳೆಗಳಿಗೂ ಇಲ್ಲ, ಜಾನುವಾರುಗಳಿಗೂ ಇಲ್ಲ ಕುಡಿಯೋ ನೀರು. ರೈತರು ನಿಟ್ಟುಸಿರು ಬಿಡುವಷ್ಟರಲ್ಲೇ CWRC ಬರಸಿಡಿಲು ಬಡದಂತಾಗಿದೆ. ಮತ್ತೆ ಜ್ವಾಲೆಯಾಗಿ ರೂಪುಗೊಂಡಿದೆ ಕಾವೇರಿ ಹೋರಾಟ. ವೈ ಇಟ್ ಈಸ್ ಸೋ? ಯಾಕೆ ಅಂತ ಹೇಳಿದ್ರೆ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಬಿಡೋಣ? ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಬಿಡಬೇಕಾಗತ್ತೆ ನೀರು ಹರಿಸ್ಬೇಕು ಅಂತ ಹೇಳಿದರೆ ಅಲ್ಲ, ನೀವು ಏನು ಕಣ್ಣಿಗೆ ಕಾಣಿಸಲ್ವ? ಯಾಕೆ ಇಷ್ಟು ದೊಡ್ಡ ಮಟ್ಟದ ಸ್ಕೇರ್ಸಿಟಿ ಇರುವಾಗ ನಿಮಗೆ ನೀರು ಕೊಡಬೇಕು ಅಂತ ಹೇಳಿದ್ರೆ ಏನು? ನೀರು ಕೊಟ್ಟು ಸಾಯ್ಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ಎಸ್, ನೋಡೋಣ ಆ ಅಪ್ಡೇಟ್ನ. ನೀರು ಕೊಟ್ಟು ಸಾಯ್ಬೇಕಾ? ಕರೆಕ್ಟ್ ಅಲ್ವಾ? ವ್ಯಾಲಿಡ್ ಅಲ್ಲ ರೀ. ನೀರೇ ಇಲ್ಲ ಅಂದ್ರೆ ಇನ್ನೇನು ನಾವು ಬದುಕದಂಗೆ? KRS ಅಣೆಕಟ್ಟೆ ಅದನ್ನ ನಂಬಿ ನಾವು ಬದುಕ್ತಾ ಇದ್ದೀವಿ. ಹಲವು ಜಿಲ್ಲೆಗಳಂತೂ ಲಿಟ್ರಲಿ ಇಸ್ ಡಿಪೆಂಡೆಂಟ್. KRS ನಂಬಿ ಬದುಕ್ತಾ ಇದ್ದಾವೆ ಹಲವು ಜಿಲ್ಲೆಗಳು. ಅದರಲ್ಲಿ ಯಾವ್ದ್ಯಾವುದು? ರಾಜಧಾನಿ ಬೆಂಗಳೂರು, ಮೈಸೂರು ಮತ್ತು ರಾಮನಗರ. ಮಂಡ್ಯಕ್ಕೆ ಕುಡಿಯೋ ನೀರು ಕೊಡೋದೆ ಕೃಷ್ಣರಾಜಸಾಗರ ಅಣೆಕಟ್ಟು. 4 ಜಿಲ್ಲೆಗಳಿಗೆ ತಿಂಗಳಿಗೆ 2 TMC ನೀರು ಬೇಕು. ಎಷ್ಟು ಬೇಕು? 2 TMC ನೀರು ಬೇಕು. ಅಂದ್ರೆ ಮೇವರೆಗೆ 20 TMC ನೀರು ಬೇಕಾಗತ್ತೆ ಅಲ್ವಾ? ಕೌಂಟ್ ಮಾಡಿದ್ರೆ 20 TMC ನೀರು ಬೇಕಾಗತ್ತೆ. ಆದರೆ 10 ತಿಂಗಳಿಗೆ 2 TMC ನೀರು ಬಿಟ್ಟರೆ ಎಷ್ಟಾಗುತ್ತೆ? 20 TMC ನೀರು ಬೇಕೇ ಬೇಕು. ಸದ್ಯ KRS ನಲ್ಲಿ ಇರೋದೆಷ್ಟು? 4 ತಿಂಗಳಿಗೆ ಆಗುವಷ್ಟು ನೀರಿದೆ. ಇನ್ನು ಮಳೆ ಬಂದರೆ ಬಚಾವು.
ಇನ್ನು ಮಳೆ ಬಗ್ಗೆ ಖಾತ್ರಿ ಇಲ್ಲ. ಈಗ ನೋಡಿದ್ರೆ ಯಾವ ವಿಶ್ವಾಸ ಇಲ್ಲ ಇಲ್ಲಿವರೆಗೂ ಆಗಿರೋದು ನೋಡಿದ್ರೆ. 124.8 ಅಡಿ ಗರಿಷ್ಠ ಎತ್ತರ ಇರೋ KRS ಡ್ಯಾಮ್. ಇದರಲ್ಲಿ ಎಷ್ಟು ನೀರು ಕೊಡಬೇಕು? ಈಗಿರೋದು ಎಷ್ಟು ನೀರು? ಕೇವಲ 91.8 ಅಡಿ ನೀರು. 49.452 TMC ಸಾಮರ್ಥ್ಯ ಇರೋದೇ ಎಷ್ಟೀಗ? 17 TMC ನೀರು ಅಪ್ರಾಕ್ಸಿಮೇಟ್ ಆಗಿ. 4.401 TMC ನೀರು ಡೆಡ್ ಸ್ಟೋರೇಜ್ಗೆ ಹೋಗುತ್ತೆ. ಅಂದರೆ ನೀವು ಅದನ್ನು ಬಳಸೋಕ್ಕಾಗಲ್ಲ. ಓಕೆ, ನಮಗೆ ಲಭ್ಯ ಇರೋದು ಅದನ್ನು ಮೈನಸ್ ಮಾಡಿದಾಗ 12.638 TMC ನೀರು. ಇಟ್ ಈಸ್ ಅವೈಲಬಲ್ ವಾಟರ್. ಮಂಡ್ಯದ 37,317 ಹೆಕ್ಟೇರ್ ಕಬ್ಬಿಗೆ 8.79 TMC ನೀರು ಬೇಕೇ ಬೇಕು. ಇಟ್ ಈಸ್ ಎಸೆನ್ಷಿಯಲ್. ಈಗಲೇ ಕುಡಿಯೋ ನೀರಿಗೆ 7.5 TMC ನೀರು ಕೊರತೆ ಇದೆ. ಓಕೆ, ದಿಸ್ ಇಸ್ ದ ಪಾಯಿಂಟ್. ನೋಡಿ, ಸ್ಕೇರ್ಸಿಟಿ 7.5 TMC ನೀರು ಕೊರತೆ ಇದೆ ರೀ, ಸ್ಕೇರ್ಸಿಟಿ ಇದೆ. ತಮಿಳ್ನಾಡಿಗೆ 4.5 TMC ನೀರು ಹರಿಸಿ ಏನು ಮಾಡಬೇಕು? ಅಕ್ಷರಶಃ ಅಲ್ವಾ, ಸಾಯ್ಬೇಕೇನ್ರಿ ಅಂತ ಕರೆಕ್ಟ್ ಆಗಿದೆ ಅಲ್ವಾ ಕೇಳೋದ್ರಲ್ಲಿ. ಇದರಲ್ಲಿ ಉತ್ಪ್ರೇಕ್ಷೆ ಇದೆಯಾ? ಅವಾಗ ಉಳಿಯೋದೆಷ್ಟು? 8 TMC ನೀರು ಉಳಿಯುತ್ತೆ KRSನಲ್ಲಿ. 8 TMC ನೀರು ಕೇವಲ ಎಷ್ಟು ತಿಂಗಳು ಬಳಸ್ಬೋದು? 4 ತಿಂಗಳು ಬಳಸ್ಬೋದು. ಅಂದರೆ 2 TMC 1 ತಿಂಗಳಿಗೆ ಬೇಕಾಗತ್ತೆ. 2 TMC 1 ತಿಂಗಳಿಗೆ ಬೇಕಾಗತ್ತೆ. ನವಂಬರಿಗೆ ಮಂಡ್ಯ, ಬೆಂಗಳೂರಲ್ಲಿ ನೀರಿಗೆ ಖಂಡಿತವಾಗ್ಲೂ ಮಳೆಯ ಕೊರತೆ ಹಂಗಾಗಬಾರ್ದು. ಹಾಹಾಕಾರ ಫಿಕ್ಸ್ ಅಂತಲೇ ಹೇಳ್ಬೋದು. ಹಂಗಾಗಬಾರ್ದು ಅಂತ ಕೇಳ್ತಾ ಇದ್ದೀವಿ. ಆದರೆ ಸದ್ಯದ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿದಾಗ, ಸದ್ಯದ ಈ ಒಂದು ವಿಚಾರವನ್ನು ನೋಡಿದಾಗ, ದಿಸ್ ಇಸ್ ದ ಫ್ಯಾಕ್ಟ್, ದಿಸ್ ಇಸ್ ದ ರಿಯಾಲಿಟಿ. ಇದು ಅಸಲಿಯತ್ತು. ಹಿಂಗಿರುವಾಗ ನಾವು ಹೆಂಗ್ರಿ ನೀರು ಕೊಡೋಣ? ಸಿಂಪಲ್ ಆ್ಯಂಡ್ ಸ್ಟ್ರೈಟ್. ಆ ಕಾರಣಕ್ಕಾಗಿ ಅವತ್ತು ಇನ್ನು ಬಂದ್ ಮಾಡೋದೇನು ಖುಷಿ ಸಮಾಚಾರ ಅಂದ್ಕೊಂಡಿದ್ದೀರಾ? ಎಷ್ಟು ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಆಗುತ್ತೆ. ಆದರೂ ಕೂಡ ಒಂದು ತ್ಯಾಗ ಅಂತ ಅಂದ್ಕೊಳ್ಬೇಕು ಬಂದ್ ಅನ್ನೋದ್ರ ಮೂಲಕ. ಆದರೆ ಆ ಬಂದ್ ಯಶಸ್ವಿ ಆಗಬೇಕು ಈ ತ್ಯಾಗಕ್ಕೆ ಅಲ್ವಾ? ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಒಕ್ಕೊರಲ್ಲ ಒಂದು ಮನವಿ ಅಂತ ಅಂದ್ಕೊಳ್ಳಿ, ಪ್ರಾರ್ಥನೆ ಅಂತ ಅಂದ್ಕೊಳ್ಳಿ. ಇದು ನಮ್ಮ ಪೀಳಿಗೆಗೆ, ನಮಗೋಸ್ಕರ ಈ ಒಂದು ವಿವಾದ ಇನ್ನು ಮುಂದೆ ವಿವಾದವಾಗದೇ ಇರೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ. ಇದನ್ನು ಬರೀ ರಾಜಕಾರಣಿಗಳು ತಮ್ಮ ತಮ್ಮ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳದೇ ಇರಲಿ ಅನ್ನುವ ಉದ್ದೇಶದಿಂದ ನಾವು ಕೂಡ ರೆಸ್ಪಾನ್ಸಿಬಲ್ ಆಗಿ ನಡೆದುಕೊಳ್ಳೋಣ.